ಹಲೋ ಎವ್ರಿವನ್, ಇವತ್ತು ನಾನು ನಿಮ್ಮ ಹತ್ರ ವಾಪಸ್ ಯಾಕೆ ಬಂದಿದ್ದೀನಿ ಗೊತ್ತಾ? ಇದು SSLC ಟುಮಾರೋ ಸೋಷಿಯಲ್ ಪ್ರಿಪ್ರೇಟ್ರಿ ಪಕ್ಕಾ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳಲಾಗಿದೆ. ಎಲ್ಲ ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಮೋರ್ ಓವರ್ 1 ಪಾಯಿಂಟ್ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, 1 ಮಾರ್ಕಿನದ್ದು ನೀವು 2 ಪಾಯಿಂಟ್ಸ್ ಬರಿಬೇಕಾಗುತ್ತೆ. 2 ಪಾಯಿಂಟ್ಸ್ ಬರೆದ್ರೆ 1 ಮಾರ್ಕ್ ನಿಮಗೆ ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಂದು ನೀವು 6 ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಎಷ್ಟು? 6 ಪಾಯಿಂಟ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ 2 ಮಾರ್ಕ್ಸ್ ಬಂದರೆ 4 ಪಾಯಿಂಟ್ಸ್. ನಿಮಗೆ ಎಷ್ಟೇ ಸಣ್ಣದಿದ್ರೂ ಆನ್ಸರ್ನ ನೀವು ಅದನ್ನು ಡೀಟೇಲಾಗಿ ಬರೆಯೋಕ್ಕೆ ಹೋಗಿ, ಆದರೆ ಪ್ಯಾರಾಗ್ರಾಫ್ ಮಾಡಬೇಡಿ. 6 ಮಾರ್ಕ್ಸಿಂದು 12 ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಮೋಸ್ಟ್ಲಿ ನಮಗೆ ತಿಳಿದಿರೋ ಹಾಗೆ 6 ಮಾರ್ಕ್ಸಿಂದು ಅಪಿಯರ್ ಆಗಲ್ಲ. ಇಫ್ ಅಟ್ ಆಲ್ ಬಂದರೆ 12 ಪಾಯಿಂಟ್ಸ್. 4 ಮಾರ್ಕ್ಸಿಂದಕ್ಕೆ ನೀವು ಎಷ್ಟು ಪಾಯಿಂಟ್ಸ್ ಬರೀಬೇಕಾಗುತ್ತೆ? 8 ಪಾಯಿಂಟ್ಸ್ ಬರೆದ್ರೆ ಪಕ್ಕಾ 4 ಮಾರ್ಕ್ಸ್ ನಿಮ್ಮದಾಗುತ್ತೆ. ಆ್ಯಂಡ್ ಮ್ಯಾಪ್ ಪಾಯಿಂಟಿಂಗ್ ಇದು ಪಕ್ಕಾ ಆಗಿರೋದ್ರಿಂದ ನಾನು ಇದನ್ನು ಕೊಡ್ತಾಯಿದ್ದೀನಿ. ಹಾಗೆ ಇದನ್ನೇ ನೀವು ತಲೆಗಿಟ್ಕೋಬೇಡಿ, ಜಸ್ಟ್ ಟ್ರೈ. ದೀಸ್ ಆರ್ ಲೈಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ನಮಗೆ ಗೊತ್ತಿರೋ ಥರ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಇದು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಮ್ಯಾಪ್ ಪಾಯಿಂಟಿಂಗಲ್ಲಿ ನಾನು ಕೊಟ್ಟಿರೋ ಟಾಪಿಕ್ ಸ್ವಲ್ಪ ಡೀಪಾಗಿ ನೋಡಿ. ಆ್ಯಂಡ್ ಮ್ಯಾಪನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಪಾಯಿಂಟ್ ಕೂಡ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.